ಲೆಬನಾನ್ ಮೇಲೆ ಕ್ಷಿಪಣಿ ದಾಳಿಯನ್ನ ಇಸ್ರೇಲ್ ಈಗಾಗಲೇ ಮುಂದುವರೆಸಿದೆ. ರಾಜಧಾನಿ ಬೈರುತ್ ಸೇರಿ ಲೆಬನಾನ್ನ ಹಲವೆಡೆ ಕ್ಷಿಪಣಿಯನ್ನ ದಾಳಿ ಮಾಡಲಾಗ್ತಾ ಇದೆ. ರಾಜಧಾನಿ ಬೈರುತ್ ಸೇರಿ ಲೆಬನಾನ್ನ ಹಲವೆಡೆ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದ್ದಾರೆ ಇಸ್ರೇಲ್. ಈಗಾಗಲೇ 2 ವಾರಗಳ ಕಾಲ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆದ್ರೂ ಕೂಡ ಇಸ್ರೇಲ್ ಮಾತ್ರ ನಿರಂತರವಾಗಿ ದಾಳಿ ಮಾಡೋದು ಮಾತ್ರ ಬಿಡ್ತಾ ಇಲ್ಲ. ಲೆಬನಾನ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ ಇಸ್ರೇಲ್. ರಾಜಧಾನಿ ಬೈರುತ್ ಸೇರಿ ಲೆಬನಾನ್ನ ಹಲವೆಡೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇರುವಂತದ್ದು ಇಸ್ರೇಲ್. ಲೆಬನಾನ್ನಲ್ಲಿ ಈವರೆಗೂ ಕೂಡ 300ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಆಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಹೇಳಿರುವಂತಹ ಪ್ರಕಾರ ಡೊನಾಲ್ಡ್ ಟ್ರಂಪ್ 2 ವಾರಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೂ ಕೂಡ ಇಸ್ರೇಲ್ ತನ್ನ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ, ನಿಲ್ಲಿಸ್ತಾ ಇಲ್ಲ. ನಿರಂತರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಕಟ್ಟಡಗಳು ಧ್ವಂಸಗೊಂಡಿದ್ದಾವೆ. ಈಗಾಗಲೇ ಈ ಒಂದು ದುರಂತದಲ್ಲಿ 300ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಆಶಂಕೆ ವ್ಯಕ್ತವಾಗ್ತಾ ಇದೆ. ಮಕ್ಕಳಾಗಿರ್ಬೋದು, ಮಹಿಳೆಯರು ಸೇರಿ 300ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. 1000ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. مفرق الجامع وين المفرق تطلع فيه على المختبر. هذا الطريق العام تحت السيد صار هاي الضربة هون.